ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಚಂದನ್ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಚಂದನ್ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ತಂದೆ ತಾಯಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ನೆಲಮಂಗಲದ ತ್ಯಾಮಗೊಂಡ್ಲು ಗ್ರಾಮದಲ್ಲಿರುವಂತಹ ನಿವಾಸ ಅಲ್ಲಿಗೆ ಇವತ್ತು ಗೃಹ ಸಚಿವರು ಭೇಟಿಯನ್ನ ನೀಡಿದ್ದಾರೆ. ಸಚಿವರ ಎದುರು ಚಂದನ್ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಚಂದನ್ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಭೇಟಿಯನ್ನ ನೀಡಿದ್ದಾರೆ. ನೆಲಮಂಗಲದ ಚಂದನ್ ಕುಮಾರ್ ಮೇಲೆ ಶೂಟ್ಔಟ್ ಮಾಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಕೆನಡಾದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಕರ್ನಾಟಕ ಮೂಲದ ಯುವಕನೊಬ್ಬ ಅಂದ್ರೆ ಚಂದನ್ ಕುಮಾರ್ ಅವರು ಈಗಾಗಲೇ ಬಲಿಯಾಗಿದ್ರು. 37 ವರ್ಷ ಆಗಿತ್ತು. ಚಂದನ್ ಕುಮಾರ್ ಬೆಂಗಳೂರಿನ ನೆಲಮಂಗಲ ತಾಲೂಕಿನ ನಿವಾಸಿಯಾಗಿದ್ದರು. ಅಲ್ಲಿ ವಾಸ ಮಾಡ್ತಾ ಇದ್ರು. ಸುಮಾರು ವರ್ಷಗಳಿಂದ ಅಂದರೆ 6 ವರ್ಷಗಳಿಂದಲೂ ಕೂಡ ಕೆನಡಾದಲ್ಲಿ ಒಂದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಮೊನ್ನೆ 9 ಗಂಟೆಗೆ ಕಾರಿನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಚಂದನ್ ಕುಮಾರ್ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ರು. ಹಲವು ಗುಂಡುಗಳು ಚಂದನ್ ದೇಹವನ್ನು ಈಗಾಗಲೇ ಹೊಕ್ಕಿದ್ದು. ಘಟನಾ ಸ್ಥಳದಲ್ಲಿ ಚಂದನ್ ಅವರು ಸಾವನ್ನಪ್ಪಿದ್ರು. ಆ ಸ್ಥಳಕ್ಕೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನೆಲಮಂಗಲದಲ್ಲಿರುವಂತಹ ಅವರ ನಿವಾಸಕ್ಕೆ ಅಂದರೆ ತ್ಯಾಮಗೊಂಡಲದಲ್ಲಿರುವಂತಹ ನಿವಾಸಕ್ಕೆ ಪರಮೇಶ್ವರ್ ಭೇಟಿ ನೀಡಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಭಾಗ್ಯ ಬಂದಿದೆ ಸರ್. ನಮ್ಮ ಆಸೆ ಮಾಡೋ ಆಸೆ ಇಬ್ರು ಮೂವರು ಮಾಡೋದು ಅವನಿಗೆ ಮಾಡೋಣ, ಅವನೇ ಚೆನ್ನಾಗಿರ್ಲಿ ಅಂತ ಬಹಳ ಆಸೆ ಇಟ್ಕೊಂಡಿದ್ವಿ. ಅದಕ್ಕೆ ಒಂದೇ ಮಗು ಸಾಕು. ಗೇಮ್ಸ್ ಎಲ್ಲ ಆಡಿಸ್ತಿದ್ರು ಸಹ. ಇಲ್ಲಿ ಪ್ರಾಜೆಕ್ಟ್ ಇದ್ದಾಗ ಅವಾಗೆಲ್ಲ ಇವರೇ ಮುಂದೆ ನಿಂತ್ಕೊಂಡು ಗೇಮ್ಸ್ ಎಲ್ಲ ಆಡಿಸಿ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗೋರು ತಿಂಗಳಿಗೊಂದ್ಸರಿ ಅವ್ರ ಆಫೀಸಿಂದ. ಅವಾಗೆಲ್ಲ ಇವನೇ ಮ್ಯಾನೇಜ್ಮೆಂಟ್ ತಗೊಂಡು ಎಲ್ಲ ಇವನೇ ಮಾಡಿಸ್ತಿದ್ದಂತೆ. ಮಾಹಿತಿ ಬೇಕಾ? ಮೊನ್ನೆ ಸಹ ಈಗ 9 ತಿಂಗಳು ಕೆಳಗೆ ಬಂದಿದ್ದ ಸಹ ಮೈಸೂರಲ್ಲಿ ನಮ್ಮ ಭಾವನವ್ರ ಮಗ ಇದ್ದಾರೆ. ಅವರು ಕರೆಸ್ಬಿಟ್ಟು ಸ್ಪೀಚ್ ಎಲ್ಲ ಕೊಡ್ಸಿದ್ರು ಸಹ. ಯಾರಾದ್ರೂ ಬರ್ಲಿ ಕೆನಡಕ್ಕೆ ನಾನೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತ. ಅದೇ ಟೈಮ್ ಬಂದವರು ಸರ್. ಅವರಿಗೆ ಮನಸ್ಸಲ್ಲಿತ್ತು. ನಿವೃತ್ತ ಶಿಕ್ಷಕರು ಮಾನ್ಯ ನಂದಕುಮಾರ್ ಅವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೋದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಭಾಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಡ್ತಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಇದಿಷ್ಟು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ಮೃತ ಚಂದನ್ ಮನೆಗೆ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಏನ್ ಮಾತನಾಡಿದ್ರು, ಏನಂತ ಭರವಸೆ ಕೊಟ್ಟರು? ಈ ಚಂದನ್ ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಯಾವಾಗ ಹಸ್ತಾಂತರ ಮಾಡಲಾಗುತ್ತೆ? ಏನು ದೂರದ ಕೆನಡಾದಲ್ಲಿ ಕಗ್ಗೊಲೆಗೆ ಒಳಗಾಗಿರುವಂತಹ
ಮೃತ ಚಂದನ್ ಕುಮಾರ್ ನಿವಾಸಕ್ಕೆ ಇಂದು ಗೃಹ ಸಚಿವರಾದ ಪರಮೇಶ್ವರ್ ಅವರು ಭೇಟಿ ಕೊಟ್ಟು ಈ ಒಂದು ಆತಂಕದಲ್ಲಿದ್ದ ಹಾಗೂ ಈ ಒಂದು ಶೋಕದಲ್ಲಿ ಮುಳುಗಿದ್ದಂತಹ ತಂದೆ ತಾಯಿಗೆ ಒಂದು ಸಾಂತ್ವನ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಸದಾ ನಿಮ್ಮ ಜೊತೆ ನಿಲ್ಲುತ್ತೆ, ಇದು ನಮ್ಮ ಭರವಸೆ. ಮೃತದೇಹವನ್ನ ಕೆನಡಾದಿಂದ ನಿಮ್ಮ ಸ್ವಗ್ರಾಮಕ್ಕೆ ತರಿಸುವವರೆಗೂ ಇದು ನಮ್ಮ ಜವಾಬ್ದಾರಿಯಲ್ಲಿರುತ್ತೆ, ಇದಕ್ಕೆ ನಾವು ಸದಾ ಬದ್ಧವಾಗಿರ್ತೇವೆ ಎಂದ ಒಂದು ಭರವಸೆಯನ್ನ ಮಾತುಗಳನ್ನಾಡಿ ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸರ್ಕಾರ ನಿಮ್ಮೊಂದಿಗೆ ಸದಾ ಇರುತ್ತೆ ಅಂತ ಒಂದು ಭರವಸೆಯನ್ನ ನೀಡಿದ್ದಾರೆ. ಇದೇ ವೇಳೆ ಈ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಮೃತ ಪೋಷಕರಿಗೆ ಕರೆ ಮುಖಾಂತರ ಸಾಂತ್ವನ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ನಿಮ್ಮ ಜೊತೆ ನಿಲ್ಲುತ್ತೆ ಹಾಗೂ ಈ ತನಿಖೆ ಸಂಪೂರ್ಣವಾಗಿ ಈ ಒಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ತನಿಖೆಯನ್ನ ನೀಡಲು ಕೇಂದ್ರ ಸರ್ಕಾರ ಈ ಒಂದು ಕೆನಡಾ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿದೆ. ಸದಾ ನಿಮ್ಮೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ನಾವು ನಿಲ್ತೇವೆ ಅಂತ ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಪರಮೇಶ್ವರ್ ಹಾಗೂ ಕೇಂದ್ರ ಸರ್ಕಾರದ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಭರವಸೆ ನೀಡಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕರ್ಕೊಂಡು ಹೋಗೋರು ತಿಂಗಳಿಗೊಂದ್ಸರಿ ಅವ್ರ ಆಫೀಸಿಂದ ಅವಾಗೆಲ್ಲ ಇವನೇ ಮ್ಯಾನೇಜ್ಮೆಂಟ್ ತಗೊಂಡು ಎಲ್ಲ ಇವನೇ ಮಾಡ್ತಿದ್ದಂತೆ. ಮಾಹಿತಿ ಬೇಕಾ ಕೊಡ್ತೀನಿ. ಮೊನ್ನೆ ಸಹ ಈಗ 9 ತಿಂಗಳು ಕೆಳಗೆ ಬಂದಿದ್ದ ಸಹ ಮೈಸೂರಲ್ಲಿ ನಮ್ಮ ಭಾವನವ್ರ ಮಗ ಇದ್ದಾರೆ, ಅವರು ಕರ್ಸ್ಬಿಟ್ಟು ಸ್ಪೀಚ್ ಎಲ್ಲ ಕೊಡ್ಸಿದ್ರು ಸಹ. ಯಾರಾದ್ರೂ ಬರ್ಲಿ ಕೆನಡಕ್ಕೆ ನಾನೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತ ಕರ್ಸ್ಕೊಂಡಿರ್ಲಿಲ್ಲ. ಅದೇ ಟೈಮ್ ಬಂದವನು ಸರ್. ಅದಕ್ಕಿಂತ ಮುಂಚೆ ನಮ್ಮ ತಾತ ಅವರಿಗೆ ಮನಸ್ಸಲ್ಲಿತ್ತು ಅನ್ನೋದಕ್ಕೆ ಇದೊಂದು ನಿರ್ದೇಶನ. ಹೇಳ್ತಾ ಇದ್ರು ಕರ್ಸ್ರಿ ಕಣ್ ಪಕ್ಕದೂರ ಕರ್ಸೋದಿಕ್ಕೆ, ನೀವು ಕೇಳಿದಾಗ ಬರ್ತಾನಿರ್ರಿ ಅಂದ್ರೆ ಕೊನೆ ಹಂತಕ್ಕೆ ಅವನು ಬಂದು ಮಾತಾಡಿಸಿ ಅವನಿಗೆ